ಅಜ್ಜಿ ಕಡೆ ಹೊಂಟಿಯಾ? ಯಾಕ? ಅಜ್ಜಿ ಎಲ್ಲಿದ್ದಾರ? ಎಲ್ಲಿ? ಹಾಸ್ಪಿಟ್ಲ್. ಯಾಕ? ಕಣ್ಣಿಗೆ ನೋವಾಗಿತ್ತ? ಆಪ್ರೇಷನ್ ಆಯ್ತೇನು ಕಣ್ಣಿಂದ? ನೋಡ್ಕೊಂಬರ್ಲಿಕ್ಕೆ ಹೊಂಟಿಯಾ? ಇಲ್ಲಿ ನೋಡು. ಹೌದಾ? ಹೆಂಗೆ ಹೊಂಟಿ? ಎಲ್ಲಿ ಎಲ್ಲಿ ಹೊಂಟಿ ಕಂದ? ಅಜ್ಜಿ ಹೆಸರೇನು? ಯಾವ ಅಜ್ಜಿ? ವಿದ್ಯಾಜ್ಜಿ ಅಲ್ಲ, ವಿದ್ಯಾಜ್ಜಿ. ಅಜ್ಜಿ ನೋಡ್ಲಿಕ್ಕೆ ಹೊಂಟಿಯಾ? ಕರ್ಕೊಂಬರ್ತೀಯ ಈಗ ಮನೆಗೆ? ಆಪ್ರೇಷನ್ ಆಗಿದ್ಲ, ಕರ್ಕೊಂಬರ್ಲಿಕ್ಕೆ ಹೊಂಟಿಯಾ? ಏನಾಗಿದ? ಎಲ್ಲಿ ಬೂಬು? ಕಣ್ಣಿಗೆ? ಹಾ. ಬಹುಶಃ ತಮ್ಮ ಮಕ್ಕಳನ್ನು ಅಷ್ಟು ಪ್ರೀತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಜ್ಜ ಅಜ್ಜಿ. ಆದ್ರೆ ಮಕ್ಕಳನ್ನು ಅಂದ್ರೆ ಮೊಮ್ಮಕ್ಕಳನ್ನು ಭಾಳ ಪ್ರೀತಿ ಮಾಡ್ತಾರೆ ರೀ. ಇದು ಯಾಕೆ ಮಾತು ನಾ ಹೇಳಕತ್ತೀನಿ ಅಂತಂದ್ರೆ, ಅವರು ಯಾವಾಗ ಮಕ್ಕಳನ್ನ ಹೆತ್ತಿರ್ತಾರ ಅವಾಗ ದುಡಿಯುವಂತಹ ಕಷ್ಟಪಡುವಂತಹ ಸಮಯ. ಇಂಥ ಸಮಯದೊಳಗೆ ಮಕ್ಕಳನ್ನು ಪ್ರೀತಿ ಮಾಡೋದು ನೆನಪಾರಿಬಿಟ್ಟಿರ್ತಾರೆ. ಮೊಮ್ಮಕ್ಕಳು ಬಂದ ಕೂಡೇನ ಯಾಕಷ್ಟು ಪ್ರೀತಿ ಅಂತಂದ್ರೆ, ಮಕ್ಕಳು ಅಂತನ್ನೋದು ಒಂದು ಪ್ರೀತಿ. ಆದ್ರೆ ಮತ್ತೊಂದು ಕಡೆ ತಾವು ಸಣ್ಣವರಿದ್ದಾಗ ಆ ಮಕ್ಕಳನ್ನು ಎತ್ತಿ ಆಟಾಡಿಸ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಹೀಗಾಗಿ ಈ ವಯಸ್ಸಿನೊಳಗೆ ನಾವು ಆರಾಮಿದ್ದೇವಪ್ಪ, ರಿಟೈರ್ ಆಗೇವಿ, ನಮಗೆ ಮಕ್ಕಳನ್ನು ಪ್ರೀತಿಸುವಂತಹ ಕೆಲಸ ಬಿಟ್ಟರೆ ಬಾಕಿ ಏನೂ ಕೆಲಸ ಇಲ್ಲ, ಎಲ್ಲ ಜವಾಬ್ದಾರಿ ಮುಗಿಸ್ಕೊಂಡೇವಿ ಅಂಥೇಳಿ ಆ ತಂದೆ ತಾಯಿಗಳು ಭಾವಿಸ್ತಾರೆ. ಹೀಗಾಗಿ ಅಜ್ಜ ಅಜ್ಜಿನ ಮೊಮ್ಮಕ್ಕಳಿಂದ ದೂರ ಮಾಡಬೇಡ್ರಿ. ಮೊಮ್ಮಕ್ಕಳಿಂದ ಯಾಕೆ ದೂರ ಮಾಡಬೇಡ್ರಿ ಅಂತಂತಂದ್ರೆ, ಅಜ್ಜ ಅಜ್ಜಿಗೆ ಮಕ್ಕಳಲ್ಲಿ ಸಿಗದೇ ಇರತಕ್ಕಂತಹ ಪ್ರೀತಿ ಮೊಮ್ಮಕ್ಕಳಲ್ಲಿ ಸಿಗ್ತದೆ. ಹೀಗಾಗಿನೇ ಇವತ್ತಿನ ನೀವು ವಿಡಿಯೋದೊಳಗೆ ನೋಡ್ರಿ, ಸರ್ವಾರ್ಥ ಅವ್ರ ಅಜ್ಜಿಗೆ ಎಷ್ಟು ಕಾಳಜಿ ಮಾಡ್ಲಿಕ್ಕತ್ತಾಳೆ. ಬಂದ್ಲು, ಲಾಲಿಪಾಪ್ ಕೊಟ್ಲು, ಏನಾಗ್ಯದ ಅಂತ ಕೇಳಿದ್ಲು, ನಿನ್ನ ಬುಬು ಆಗ್ಯದ ಅಂತ ಕೇಳಿದ್ಲು. ಸೊ ಇದೆಲ್ಲ ಗಮನಿಸಿದಾಗ ಅವ್ರ ಅಜ್ಜಿನೂ ಹಂಗೆ ರಿಯಾಕ್ಟ್ ಮಾಡಿದರು. ಸೊ ಅದಕ್ಕೆ ಇದೆಲ್ಲನೂ ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಮಕ್ಕಳಲ್ಲಿ ಕಾಣದೇ ಇರತಕ್ಕಂತಹ ಪ್ರೀತಿಯನ್ನು ಯಾವತ್ತಿದ್ರೂ ಮನುಷ್ಯ ಮೊಮ್ಮಕ್ಕಳಲ್ಲಿ ಕಾಣ್ತಾನೆ. ಹೀಗಾಗಿ ತಂದೆ ತಾಯಿಗಳಿಗೆ ಇಂತಹ ಅನುಭವದಿಂದ ಯಾರೂ ವಂಚಿತರಾಗಬಾರ್ದು. ಇಂತಹ ಸಣ್ಣ ಸಣ್ಣ ಸಂತೋಷಕ್ಕೆ ಅಲ್ಲೇನ್ರಿ ಮಕ್ಕಳನ್ನು ಹತ್ತಿರೋದು. ಇಂತಹ ಕಷ್ಟದ ಸಮಯದೊಳಗೆ ಇಂತಹ ಒಂದು ಅದ್ಭುತವಾದಂತಹ ಕ್ಷಣ ಅಂತಲೇ ಅನ್ರಿ. ಯಾಕಂತಂದ್ರೆ ಅಜ್ಜಿ ಕೈ ಹಿಡಿದು ಮೊಮ್ಮಕ್ಕಳು ಹೋಗ್ತಿರ್ಬೇಕಾದ್ರೆ ಅದೊಂದು ಸುಖ, ಸಂತೋಷ, ಸಮೃದ್ಧಿ, ಅದೊಂದು ಫೀಲ ಬೇರೆ ಇರ್ತದೆ. ಸೊ ಇಂತಹ ಒಂದು ಫೀಲಿಂಗನ್ನು ಯಾವ ಅಜ್ಜ ಅಜ್ಜಿ ಕಡೆಯಿಂದನೂ ಕಸ್ಕೊಳ್ಳಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಹೀಗಾಗಿ ತಪ್ಪದೆ ನಿಮ್ಮ ಅಜ್ಜ ಅಜ್ಜಿ ಅಂತ ಮನೆಯೊಳಗೆ ಯಾರು ಇರ್ತಾರ ಅವರಿಗೆ ಮೊಮ್ಮಕ್ಕಳ ಒಂದು ಪ್ರೀತಿ ವಿಶ್ವಾಸವನ್ನು ತಪ್ಪದೇ ಕೊಡ್ರಿ ಅಂಥೇಳಿ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಸರ್ವಾರ್ಥ ನೋಡಲ್ಲ ಅಜ್ಜಿ ಅಜ್ಜಿಗೆ ಪಟ್ಟೆ ಹಾಕಿದ್ಕೊಳ್ಳೇನ ಆಕಿಗೆ ಏನಾಯ್ತು ಏನೋ, ನಮ್ಮ ಅಜ್ಜಿಗೆ ಏನು ಮಾಡ್ಯಾರ ಏನೋ. ನೋಡಿದ್ವಿ ನಿಮ್ಮ ಅಜ್ಜಿ ಏನೂ ಆಗಿಲ್ಲ ಮೇಡ, ಆರಾಮಾಗಿ. ಏನೂ ಇಲ್ಲ. ಅಜ್ಜಿ ಮೊದಲು ಬೂಬು ಇತ್ತು, ಈಗ ಏನೂ ಇಲ್ಲ, ಆರಾಮಾಗಿ. ಕಣ್ ತೆಗಿ. ಡ್ರಾಪ್ ಏನು ಮಾಡ್ತೀರಿ, ಮನೆಗೆ ಹೋಗಿ ಹಾಕ್ತೀರಾ ಅದನ್ನು? ಆಗಿದ್ದು ತರಿಗೆ ಹಾಕ್ತೀವಿ. ಅಜ್ಜಿಗೆ ಇದು ಹಾಕ್ತೇನೆ ನೋಡಿ, ಹಾಕೋಣ. ನಿನಗೂ ಹಾಕಿ, ಚಂದ ಕಾಣ್ತೀವ, ಹಾಕಿ. ಒಂದು ಬೇರೆ ಅದ ಜಾತ್ರೆ ಒಳಗಿನ ತೊಗೊಂಬಂದಿ. ಹೌದು, ಪಾಪುನು ತಂದಿಯೇನ? ಅದಕ್ಕೆ ಅಬ್ಬಿ ಪಾಪು ಹೌದಿಲ್ಲ, ಮಾತಾಡೋ ಪಾಪು ತಂದಿಲ್ಲ. ಅಜ್ಜಿ ಅಂತ ಅಂತಾಳೆ ನೋಡಲಿ. ಚಲೋ ಐತಿ, ಚಲೋ ಐತಿ. ಅಕ್ಕಿಗೊಂದು ಹಾಕ್ರಿ, ನಿಂದು ಐತಿಲ್ಲ ಹಾಕೋ, ಐತಿ ಪೂಜೆ ಹಾಕೋ.
ಅಜ್ಜಿ ನೀನು ಹಾಕೊಂಡು ಕುಂತಿದ್ರಿ, ಅಮ್ಮ ಅಡುಗೆ ಮಾಡಿ ಕೊಡ್ತಾಳ ತಿನ್ಕೊಂಡು ಕುಂದ್ರಿ. ಬರೀ ನೀವು ನಮ್ಮ ಮನೆ ಊಟಕ್ಕಂತ. ಹೌದಾ, ನೀವೇ ಆಗ್ಬಿಟ್ಟಿ ನಮ್ಮ ಮನೆಗೆ ಬರ್ತೀವಿ. ನಾನು ಬರ್ತೇನೆ ಸರ್.